ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ ತನು ಕಿಚನ್. ನೈಟ್ ನಾವು ಯಾವ ರೀತಿ ಕಿಚನ್ನ ಕ್ಲೀನ್ ಮಾಡ್ಕೋಬೋದು, ಹಾಗೆಯೇ ಅದ್ರ ಜೊತೆಗೆ ಕೆಲವು ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೈಟ್ ಟೈಮಲ್ಲಿ ಮೇಯ್ನ್ ಆಗಿ ಅಡುಗೆ ಮನೆಯಲ್ಲಿ ನಾವು ಗ್ಯಾಸ್ ಸ್ಟವ್ಗಳನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಹಾಗೆ ಊಟ ಮಾಡಿದ ಮೇಲೆ ಇರುವಂಥ ಪಾತ್ರೆಗಳನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋದು, ಹಾಗೆಯೇ ಕಿಚನ್ ಕೌಂಟರ್ಗಳನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಇಷ್ಟು ಕೆಲಸಗಳನ್ನು ನಾವು ಕಂಪಲ್ಸರಿಯಾಗಿ ನೈಟ್ ಟೈಮ್ ಮಲಗೋಕ್ಕಿಂತ ಮುಂಚೆ ಮಾಡಲೇಬೇಕಾಗತ್ತೆ. ಮನೆಯಲ್ಲಿ ಯಾರಿಗಾದರೂ ಕೆಮ್ಮು, ಶೀತ ಈ ರೀತಿ ಏನಾದರೂ ಆಗಿದ್ರೆ ಸ್ವಲ್ಪ ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಬಿಟ್ಟು ಒಂದು ಲೋಟಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೋಬೇಕು. ಇದಕ್ಕೆ ನಾವು ಬಿಸಿ ಬಿಸಿಯಾಗಿರೋ ಹಾಲನ್ನು ಹಾಕಿ ಒಂದು 5 ನಿಮಿಷ ಹಾಗೆ ಬಿಟ್ಟು ಮತ್ತೆ ಅವರಿಗೆ ಕುಡಿಲಿಕ್ಕೆ ಕೊಡೋದ್ರಿಂದ ಶೀತ ಆಗಿರ್ಬೋದು, ಕೆಮ್ಮು ಆಗಿರ್ಬೋದು ಕಡಿಮೆ ಆಗ್ತಾ ಬರುತ್ತೆ. ಟ್ರೈ ಮಾಡಿ ನೋಡಿ, ಇದರಿಂದ ನಾವು ಒಳ್ಳೆ ರಿಸಲ್ಟ್ನ ನೋಡ್ಬೋದು. ಇನ್ನೂ ಒಂದು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಹಾಲು ಮಿಕ್ಕಿರುತ್ತೆ ಅಲ್ವಾ, ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಅದಕ್ಕೆ ಖರ್ಜೂರ ಇರುತ್ತೆ ನೋಡಿ, ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಆ ಹಾಲಲ್ಲಿ ಹಾಕಬೇಕು. ಬೆಳಿಗ್ಗೆ ತನಕ ಅದು ಹಾಲಲ್ಲೇ ಇರುತ್ತೆ ನೋಡಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಫುಲ್ಲು ಸ್ಮೂತಾಗಿರುತ್ತೆ. ಅದರಲ್ಲಿರೋ ಬೀಜ ಎಲ್ಲ ತೆಗೆದ್ಬಿಟ್ಟು ಅದನ್ನು ನೀಟಾಗಿ ಗ್ರೈಂಡ್ ಮಾಡಿ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಮೂಳೆಗಳು ತುಂಬಾ ಗಟ್ಟಿಯಾಗುತ್ತೆ. ಮಕ್ಕಳಿಗಾಗಿರ್ಬೋದು ಅಥವಾ ಏಜ್ ಆದವರಿಗಾಗಿರ್ಬೋದು ತುಂಬಾ ಒಳ್ಳೆಯದಿದು. ಡೈರೆಕ್ಟಾಗಿ ನಾವು ಹಾಲನ್ನು ಕುಡಿಯೋದಕ್ಕಿಂತ ಈ ರೀತಿ ಖರ್ಜೂರನ ಹಾಲು ಜೊತೆ ಮಿಕ್ಸ್ ಮಾಡಿ ರಾತ್ರಿ ಫುಲ್ಲು ನೆನೆ ಇಟ್ಟು ಬೆಳಿಗ್ಗೆ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಖಾಲಿಯಾಗಿರೋ ಹ್ಯಾಂಡ್ ವಾಶ್ ಡಬ್ಬಗಳನ್ನು ನಾವು ಬಿಸಾಕ್ತಾ ಇರ್ತೀವಿ. ಅದ್ರ ಬದಲಾಗಿ ಅಡುಗೆ ಮನೆಯಲ್ಲಿ ಈ ರೀತಿ ಡಿಶ್ ವಾಶ್ ಜೆಲ್ಲನ್ನು ಆ ಹ್ಯಾಂಡ್ ವಾಶಿಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಈ ರೀತಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಪಾತ್ರೆ ತೊಳೆಯೋಕ್ಕೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿ. ಈ ರೀತಿ ಪ್ರೆಸ್ ಮಾಡಿ ನಾವು ಸ್ಕ್ರಬ್ಬರಿಗೆ ಹಾಕಿ ಆರಾಮಾಗಿ ಪಾತ್ರೆಗಳನ್ನು ತೊಳಿಬೋದು. ಈಸಿ ಆಗುತ್ತೆ ನಮಗೆ ಪಾತ್ರೆ ತೊಳೆಯೋದು. ನೈಟ್ ಟೈಮಲ್ಲಿ ಪಾತ್ರೆಗಳನ್ನೆಲ್ಲ ತೊಳೆದು ಮಲಗೋದಿದೆಯಲ್ಲ, ತುಂಬ ಒಳ್ಳೆಯ ಅಭ್ಯಾಸ. ನಾವೇನಾದರೂ ಹಾಗೆ ಬಿಟ್ಟು ಮಲಗಿದ್ರೆ ಬೆಳಿಗ್ಗೆ ಅದನ್ನು ನೋಡಬೇಕಾದ್ರೆ ನಮ್ಮ ಮೂಡ್ ಫುಲ್ ಆಫ್ ಆಗೋಗುತ್ತೆ. ಮತ್ತು ಬ್ರೇಕ್ಫಾಸ್ಟ್ ಮಾಡೋದು ತುಂಬಾ ಕಷ್ಟ ಅನಿಸ್ಬಿಡುತ್ತೆ. ಅದಕ್ಕೆ ಬದಲಾಗಿ ಇರೋ ಪಾತ್ರೆಗಳನ್ನೆಲ್ಲ ಈ ರೀತಿ ಕ್ಲೀನ್ ಮಾಡಿ ತೊಳೆದು ಇಟ್ಟರೆ ನೆಕ್ಸ್ಟ್ ಡೇ ನಮಗೆ ತುಂಬಾ ಈಸಿ ಆಗುತ್ತೆ. ಆದಷ್ಟು ಪಾತ್ರೆಗಳನ್ನು ತೊಳಿಬೇಕಾದ್ರೆ ಸಿಂಕನ್ನು ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ ನಾವು ನೋಡಿ. ನಾನು ಡಿಶ್ ವಾಶಲ್ಲೆಲ್ಲ ಹಾಕಿಬಿಟ್ಟು ಪಾತ್ರೆನೆಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ತೊಳೆಯೋದಕ್ಕಿಂತ ಮೊದಲು ನಾನು ಈ ರೀತಿ ಸಿಂಕನ್ನು ಒಂದ್ಸಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಸಿಂಕಲ್ಲಿ ಈ ರೀತಿ ಒಂದು ಸ್ಟ್ರೈನರ್ ಇದ್ದರೆ ತುಂಬಾ ಒಳ್ಳೆಯದು. ಏನೇ ಕಸ ಇದ್ರೂ ಅಲ್ಲೇ ನಿಲ್ಲುತ್ತೆ, ಒಳಗಡೆ ಹೋಗೋದಿಲ್ಲ. ಹಾಗೆ ಪಾತ್ರೆನ ವಾಶ್ ಮಾಡೋದಕ್ಕಿಂತ ಮೊದಲು ಈ ಥರ ನಾವು ಸಿಂಕನ್ನು ಸ್ವಲ್ಪ ನೀಟಾಗಿ ತೊಳ್ಕೊಂಡು ಕ್ಲೀನಾಗಿ ಇಟ್ಕೊಂಡ್ರೆ ನಮಗೆ ಪಾತ್ರೆ ತೊಳೆಯೋದು ಕೂಡ ತುಂಬಾ ಈಸಿ ಆಗುತ್ತೆ. ಸಿಂಕಲ್ಲಿ ಕಸಗಳಿದ್ರೆ ಮತ್ತು ನೀರು ಹೋಗೋದು ಕಷ್ಟ ಆಗುತ್ತೆ. ನೀರೆಲ್ಲ ಜಾಮ್ ಆಗಿ ಮತ್ತು ನಮಗೆ ಪಾತ್ರೆ ತೊಳೆಯೋದು ಕೂಡ ಕಷ್ಟ ಆಗುತ್ತೆ. ಆದಷ್ಟು ಪಾತ್ರೆನ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಈ ಥರ ಸಿಂಕನ್ನು ಕ್ಲೀನ್ ಮಾಡಿ ಮತ್ತೆ ಪಾತ್ರೆನ ತೊಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಒಂದೊಂದ್ಸಲ ಏನಾಗುತ್ತೆ ಅಂದರೆ ಸಿಂಕಲ್ಲಿ ಪಾತ್ರೆಗಳೆಲ್ಲ ತುಂಬ ಆಗಿಬಿಟ್ಟಿರುತ್ತೆ, ಕಸ ಕೂಡ ಅದರಲ್ಲೇ ಇರುತ್ತೆ, ನಾವು ತಿಂದಿರುವಂಥದ್ದು ಫುಡ್ ಇದೆಲ್ಲ. ಆವಾಗ ನಾವು ಅದನ್ನು ನೀರಲ್ಲಿ ತೊಳೆದು ಮತ್ತು ಡಿಶ್ ವಾಶ್ ಜೆಲ್ ಹಾಕಿ ಪಾತ್ರೆಗಳನ್ನೆಲ್ಲ ತೊಳೆದು ಮೇಲೆ ಇಟ್ಕೊಂಡು ಮತ್ತು ಸಿಂಕನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಏನೇ ಕಸ ಇದ್ದರೂ ಅದನ್ನೆಲ್ಲ ತೆಗೆದು ಮತ್ತೆ ನಾವು ಪಾತ್ರೆಗಳನ್ನು ನೀರಲ್ಲಿ ತೊಳಿಬೋದು. ಈ ರೀತಿ ಮಾಡೋದ್ರಿಂದ ಪಾತ್ರೆ ತೊಳೆಯೋದು ನಮಗೆ ತುಂಬಾ ಈಸಿ ಆಗುತ್ತೆ. ಹಾಗೆ ಕಸ ಎಲ್ಲ ಅದರಲ್ಲೇ ಇಟ್ಕೊಂಡು ನಾವು ಪಾತ್ರೆ ತೊಳೆಯೋದಿದೆಯಲ್ಲ ತುಂಬಾ ಕಷ್ಟ. ಹಾಗೆ ಪಾತ್ರೆಗಳನ್ನೆಲ್ಲ ತೊಳೆದಾದ್ಮೇಲೆ ಸಿಂಕ್ ಅಂತೂ ತೊಳಿಲೇಬೇಕು. ಈ ರೀತಿ ಡಿಶ್ ವಾಶ್ ಎಲ್ಲನ ಹಾಕಿ ಸಿಂಕ್ ತೊಳೆಯೋದಕ್ಕೇ ಸಪ್ರೇಟ್ ಸ್ಕ್ರಬ್ಬರ್ಗಳನ್ನು ನಾವು ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ಸಿಲ್ವರ್ ಸ್ಕ್ರಬ್ಬರ್ ಮೇಲೆ ಇನ್ನೊಂದು ಮಾಮೂಲಿ ಆಗಿರುವಂಥ ಸ್ಕ್ರಬ್ಬರ್ನ ಇಟ್ಟು ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ನಾವು ಸಿಲ್ವರ್ ಸ್ಕ್ರಬ್ಬರಿಂದ ಉಜ್ಜೋದ್ರಿಂದ ಕೈ ತುಂಬಾ ಡ್ಯಾಮೇಜ್ ಆಗುತ್ತೆ. ಡ್ರೈ ಸ್ಕಿನ್ ಇರೋರಂತೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ಅದ್ರ ಮೇಲೆ ಇನ್ನೊಂದು ಸ್ಕ್ರಬ್ಬರ್ ಇಟ್ಟು ಆರಾಮಾಗಿ ನಾವು ಉಜ್ಕೋಬೋದು. ಹಾಗೆಯೇ ಸಿಂಕಲ್ಲಿರೋ ಸ್ಟ್ರೈನರ್ಗಳನ್ನು ನಾವು ಡೈಲಿ ನೈಟ್ ಈ ರೀತಿ ತೊಳಿಲೇಬೇಕಾಗತ್ತೆ. ಅಡಿನಲ್ಲಿ ತುಂಬಾ ಕೊಳೆ ಅಂಟ್ಕೊಬಿಟ್ಟಿರುತ್ತೆ. ಈ ರೀತಿ ಒಂದು ವೇಸ್ಟ್ ಬ್ರಷನ್ನು ತಗೊಂಡು ಕ್ಲೀನ್ ಮಾಡೋದ್ರಿಂದ ತುಂಬಾ ನೀಟಾಗುತ್ತೆ. ಡೈಲಿ ಪಾತ್ರೆಗಳನ್ನೆಲ್ಲ ತೊಳೆದಾದ್ಮೇಲೆ ಸಿಂಕ್ ಕ್ಲೀನ್ ಮಾಡಬೇಕಾದ್ರೆ ಆ ಸ್ಟ್ರೈನರ್ಗಳನ್ನು ಕೂಡ ತೊಳೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ನಾವು ಟೂತ್ ಬ್ರಷ್ಗಳನ್ನು ಯೂಸ್ ಮಾಡ್ಕೋಬೋದು. ಈ ರೀತಿ ಸಿಂಕ್ಗಳನ್ನು ಕ್ಲೀನ್ ಮಾಡಿ ಇಡೋದ್ರಿಂದ ಜಿರಳೆಗಳಾಗಲಿ ಅಥವಾ ಹುಳುಗಳಾಗಲಿ ಬರೋದಿಲ್ಲ. ಸಿಂಕೆಲ್ಲ ಈ ರೀತಿ ಕ್ಲೀನ್ ಮಾಡಿ ಆದಮೇಲೆ ಒಣಗಿರೋ ಬಟ್ಟೆನಲ್ಲಿ ಸೈಡಲ್ಲೆಲ್ಲ ಒರೆಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಈ ರೀತಿ ನೈಟ್ ಟೈಮಲ್ಲೇ ನಾವು ಪಾತ್ರೆಗಳನ್ನು ತೊಳೆಯೋದು, ಸಿಂಕನ್ನೆಲ್ಲ ಕ್ಲೀನ್ ಮಾಡಿ, ಅಡುಗೆ ರೂಮನ್ನೆಲ್ಲ ಕ್ಲೀನ್ ಮಾಡಿಟ್ರೆ ನೆಕ್ಸ್ಟ್ ಡೇ ನಮಗೆ ತುಂಬಾ ಈಸಿ ಆಗುತ್ತೆ. ಹಾಗೆಯೇ ರಾತ್ರಿ ಉಳಿದಿರುವಂಥ ಸಾಂಬಾರೇನಾದರೂ ಇದ್ದರೆ ಅದನ್ನು ಬಿಸಿ ಮಾಡೋದನ್ನು ಮರಿಬಾರ್ದು. ಜಾಸ್ತಿ ಪ್ರಮಾಣದಲ್ಲಿ ಸಾಂಬಾರೇನಾದರೂ ಉಳಿದಿದ್ರೆ ಅದನ್ನು ಬಿಸಿ ಮಾಡಿ ನಾವು ಇಟ್ಕೋಬೋದು. ಸ್ಟೌವನ್ನು ನಾವು ದಿನಕ್ಕೆ ಒಂದು ಸಲನಾದರೂ ಡೀಪ್ ಕ್ಲೀನ್ ಮಾಡಲೇಬೇಕು. ಬೆಳಿಗ್ಗೆ ಆಗಿರ್ಬೋದು ಅಥವಾ ಮಧ್ಯಾಹ್ನ ಆಗಿರ್ಬೋದು. ಹಾಗೆಯೇ ಅದನ್ನು ಒರೆಸ್ಕೊಂಡು ಇಟ್ಕೊಂಡ್ರೂ ಕೂಡ ನೈಟ್ ಟೈಮ್ ಮಾತ್ರ ನಾವು ಡೀಪ್ ಕ್ಲೀನ್ ಮಾಡಲೇಬೇಕಾಗುತ್ತೆ. ಮೊದಲನೇದಾಗಿ ನಾನು ಸ್ಟವ್ ಮೇಲೆ ಸ್ವಲ್ಪ ನೀರನ್ನು ಹಾಕಿ, ಡಿಶ್ ವಾಶ್ ಜೆಲ್ಲನ್ನು ಹಾಕಿ, ಹಾಗೆಯೇ ಸೋಡಾ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಒಂದು 5 ನಿಮಿಷ ಹಾಗೆ ಬಿಟ್ಟು ಮತ್ತೆ ನಾವು ಈ ರೀತಿ ಸಿಲ್ವರ್ ಸ್ಕ್ರಬ್ಬರ್ ಇರುತ್ತೆ ಅಲ್ವಾ, ಅದ್ರ ಮೇಲೆ ಇನ್ನೊಂದು ಸ್ಕ್ರಬ್ಬರ್ನ ಇಟ್ಟು ನಾನು ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಸಿಲ್ವರ್ ಸ್ಕ್ರಬ್ಬರಿಂದ ಉಜ್ಜಕ್ಕೆ ಹೋದರೆ ಕೈ ತುಂಬಾ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ಳೋದು. ಸ್ಟೀಲ್ ಸ್ಟವ್ ಆದರೆ ಈ ಥರ ಸಿಲ್ವರ್ ಸ್ಕ್ರಬ್ಬರಿಂದ ಉಜ್ಜೋದ್ರಿಂದ ತುಂಬಾ ಕ್ಲೀನ್ ಆಗುತ್ತೆ. ಏನೇ ಕಲೆ ಕೊಳೆ ಜಿಡ್ಡು ಏನು ಅಂಟಿದ್ರೂ ಕೂಡ ಈಸಿಯಾಗಿ ಹೋಗುತ್ತೆ. ಒಂದು 5 ನಿಮಿಷ ಈ ಥರ ನಾವು ನೀಟಾಗಿ ಉಜ್ಜೋದ್ರಿಂದ ತುಂಬಾ ಕ್ಲೀನಾಗಿ ಶೈನ್ ಆಗುತ್ತೆ. ಕಿಚನ್ ಕೌಂಟರ್ ಟಾಪನ್ನು ಕೂಡ ನಾವು ಇದೇ ಥರ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಬಟ್ಟೆಯಿಂದ ಈ ರೀತಿ ನೀಟಾಗಿ ನಾವು ಒರೆಸ್ಕೋಬೇಕು. ಒಣಗಿರೋ ಬಟ್ಟೆ ಆದರೆ ನಮಗೆ ಒರೆಸೋದು ತುಂಬಾ ಈಸಿ ಆಗುತ್ತೆ. ಕೊನೆಯದಾಗಿ ಒಂದು ಟಿಶ್ಯೂ ಪೇಪರು ಇಲ್ಲ ಅಂದರೆ ಬಟ್ಟೆನಲ್ಲಿ ನಾವು ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಆದಷ್ಟು ಸ್ಟವ್ ಕ್ಲೀನಿಂಗಿಗೆ ಸಪ್ರೇಟ್ ಬಟ್ಟೆಗಳನ್ನು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ರೀತಿ ನೈಟ್ ಟೈಮಲ್ಲೇ ನಾವು ಸ್ಟವ್ಗಳನ್ನು ಕ್ಲೀನ್ ಮಾಡೋದ್ರಿಂದ ನೆಕ್ಸ್ಟ್ ಡೇ ಅಡುಗೆ ಮಾಡೋದು ನಮಗೆ ತುಂಬಾ ಈಸಿ ಆಗುತ್ತೆ. ಕೊನೆಯದಾಗಿ ನಾವು ಕಿಚನ್ ಕೌಂಟರ್ ಟಾಪ್ಗಳಾಗಿರ್ಬೋದು ಅಥವಾ ಸಿಂಕ್ ಹತ್ರ ಈ ರೀತಿ ಸೈಡಲ್ಲೆಲ್ಲ ನೀರಿದ್ರೆ ಅದನ್ನೆಲ್ಲ ಒಣಗಿರೋ ಬಟ್ಟೆನಲ್ಲಿ ನಾವು ನೀಟಾಗಿ ಒರೆಸೋದ್ರಿಂದ ಯಾವುದೇ ರೀತಿ ಜಿರಳೆಗಳಾಗಿರ್ಬೋದು ಅಥವಾ ಹುಳುಗಳಾಗಿರ್ಬೋದು ಬರೋದಿಲ್ಲ. ನೆನೆಸಿಟ್ಟಿರುವಂಥ ಕಾಳುಗಳೇನಾದರೂ ಇದ್ದರೆ ಅದನ್ನು ಸಪ್ರೇಟಾಗಿ ಈ ರೀತಿ ಕಂಟೈನರಲ್ಲಿ ಹಾಕಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಮೊಳಕೆ ಕೂಡ ಬಂದಿರುತ್ತೆ. ನೀವೇನಾದರೂ ಡಯಟ್ ಮಾಡ್ತಾ ಇದ್ರೆ ಬೆಳಿಗ್ಗೆನೇ ಈ ಕಾಳುಗಳನ್ನು ಯೂಸ್ ಮಾಡಿಕೊಂಡು ಒಂದು ಬ್ರೇಕ್ಫಾಸ್ಟ್ ಥರ ನೀವು ರೆಡಿ ಮಾಡ್ಕೋಬೋದು. ಈ ರೀತಿ ಕೆಲಸಗಳನ್ನು ನಾವು ಪ್ರೀವಿಯಸ್ ಡೇನೇ ಮಾಡೋದ್ರಿಂದ ನೆಕ್ಸ್ಟ್ ಡೇ ನಮಗೆ ಕೆಲಸ ಮಾಡೋದು ತುಂಬ ಈಸಿ ಆಗುತ್ತೆ. ಅಂದರೆ ಒಂದು ಪ್ಲ್ಯಾನಿಂಗ್ ಥರ ನಾವು ಮಾಡ್ಕೋಬೇಕು. ನೆಕ್ಸ್ಟ್ ಡೇ ಏನೇನು ಅಡುಗೆ ಮಾಡ್ಕೋಬೇಕು, ಹಾಗೆ ನೆಕ್ಸ್ಟ್ ಡೇ ಏನು ಸಾಂಬಾರು ಮಾಡ್ಕೋಬೇಕು, ಮಕ್ಳಿಗೆ ಸ್ಕೂಲಿಗೆ ಹೋಗ್ತಾ ಇದ್ದರೆ ಅವರಿಗೆ ಟಿಫನ್ ಏನು ಹಾಕಬೇಕು, ಈ ರೀತಿ ಪ್ಲ್ಯಾನಿಂಗ್ಗಳನ್ನು ನಾವು ಪ್ರೀವಿಯಸ್ ಡೇನೇ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ಡೇ ಕೆಲಸಗಳು ತುಂಬಾ ಈಸಿ ಆಗುತ್ತೆ. ನಾವು ಏನೂ ಪ್ಲ್ಯಾನ್ ಮಾಡದೆ ಬೆಳಿಗ್ಗೆ ಎದ್ದು ಬಂದಾಗ ಏನಪ್ಪ ಮಾಡಲಿ ಅಂದ್ಕೊಂಡ್ರೆ ಫುಲ್ ಗಡಿಬಿಡಿ ಅನಿಸ್ಬಿಡುತ್ತೆ. ನೈಟ್ ಟೈಮಲ್ಲಿ ಈ ರೀತಿ ಬಾದಾಮನ್ನು ನೆನೆ ಹಾಕಿ ನೆಕ್ಸ್ಟ್ ಡೇ ಅದರ ಸಿಪ್ಪೆ ತೆಗೆದು ಕೊಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಆದರೆ ಈ ರೀತಿ ಬಾದಾಮನ್ನು ನೆನೆ ಹಾಕೋಕ್ಕಿಂತ ಮುಂಚೆ ಅದನ್ನು ಒಂದು ಸಲ ನೀರಲ್ಲಿ ತೊಳೆದ್ಬಿಟ್ಟು ಮತ್ತೆ ನಾವು ನೆನೆ ಹಾಕಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಏನಾದರೂ ಡಸ್ಟು, ಧೂಳು ಅಥವಾ ಏನಾದರೂ ಕಲ್ಲರೆಲ್ಲ ಹಾಕಿರ್ತಾರೆ ಅಲ್ಲ, ಅದೆಲ್ಲ ಕ್ಲೀನ್ ಆಗುತ್ತೆ. ಮತ್ತು ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಟ್ಟು ಮತ್ತು ನೆಕ್ಸ್ಟ್ ಡೇ ಇದನ್ನು ಯೂಸ್ ಮಾಡ್ಕೋಬೋದು. ರಾತ್ರಿ ಟೈಮಲ್ಲೇ ನಾವು ನೀರು ಕಾಯಿಸಿ ಇಡೋದು ತುಂಬಾ ಒಳ್ಳೆಯದು. ಹಾಗೆ ಕೆಟಲಲ್ಲಿ ಅಥವಾ ಪಾತ್ರೆಗಳಲ್ಲಿ ನೀವೇನಾದರೂ ನೀರನ್ನು ಬಿಸಿ ಮಾಡಿದ್ರೆ ಅದನ್ನು ಬೇರೆ ಬಾಟಲ್ಗಳನ್ನು ಕ್ಲೀನ್ ಮಾಡಿ ಅದಕ್ಕೆ ಹಾಕ್ಬಿಟ್ಟು ಮತ್ತೆ ನಾವು ನೀರನ್ನು ಹಾಕಿ ಬಿಸಿ ಮಾಡಿ ಇಟ್ಟರೆ ನೆಕ್ಸ್ಟ್ ಡೇ ನಮಗೆ ಕೆಲಸ ತುಂಬಾ ಈಸಿ ಆಗುತ್ತೆ. ಇಲ್ಲ ಅಂದರೆ ಬೆಳಿಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಹೋಗಬೇಕಾದ್ರೆ ಅವರಿಗೆ ಬಾಟ್ಲುಗಳಲ್ಲಿ ನೀರು ಬೇಕಾಗಿರುತ್ತೆ ಅಥವಾ ನಮಗೂ ಕುಡಿಯೋ ನೀರು ಬೇಕಾಗಿರುತ್ತೆ. ಒಂದೊಂದು ಸಲ ನಾವು ಕುದಿಸ್ಬಿಟ್ಟೆ ನೀರು ಕುಡಿತೀವಿ. ಅಂಥ ಟೈಮಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.